ಅಲ್ಲ, ನನ್ನ ಗಂಡ 2ನೇ ಸತಿ ಬಾಣಂತನಕ್ಕೂ ನಮ್ಮ ಅಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೋದ. ಅವ್ನು ಮಾತ್ರ ಅಲ್ಲಿ ಒಬ್ಬನೇ ಮಜಾ ಮಾಡ್ತಾ ಇದ್ದಾನೆ. ಗರ್ಲ್ ಫ್ರೆಂಡ್ಗೆ ಏನಾದ್ರು ಕಾಲ್ ಮಾಡಿಬಿಟ್ರೆ ಅವನು ಉಯ್ಯೋ ಏನಪ್ಪ ಮಾಡೋದು ನಾನಿವಾಗ. 2 ಮಕ್ಕಳು ಮಾಡ್ಕೊಂಡು ನಾನಿಲ್ಲಿ ಒದ್ದಾಡ್ತಿದ್ದೀನಿ, ಅವ್ನು ಮಾತ್ರ ಮಜಾ ಮಾಡ್ತಾವನೆ. ಥೂ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಬರೋ ಮೂವಿ ಥರನೇ ವರ್ಷಕ್ಕೊಂದು ಪಾಪು ಕೊಡ್ತೀಯಾ ಅಂತ 2 ಮಕ್ಕಳು ಕೊಟ್ಬಿಟ್ಟ. ಅವ್ನು ಮಾತ್ರ ಅಲ್ಲಿ ಮಜಾ ಮಾಡ್ಕೊಂಡು ಕೂತಾನೆ. ನಾನಿಲ್ಲಿ 2 ಮಕ್ಕಳು ನೋಡಿಕೊಂಡು ಸಾಕೊಂಡು ಸಾಯ್ತಾ ಇರಬೇಕು. ದೇವ್ರೇ ನ್ಯಾಯ. ವರ್ಷಕ್ಕೊಂದು ಮಕ್ಕಳು ಮಾಡಿಕೊಂಡು ಹಿಂಗಾಗಿದ್ದೀನಿ ನನ್ನ ಪರಿಸ್ಥಿತಿ. ನನ್ನ ಮುಖನ ಇದು, ಕೂದಲ ಇದು, ಐಬ್ರೋ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ. ಅವ್ನು ಮಾತ್ರ ಮೊನ್ನೆ ತಾನೇ ಯಾವುದೋ ದುಡ್ಡು ಬಂತು ಅಂತ ಶಾಪಿಂಗ್ ಮಾಡ್ಕೊಂಡು ಮಜಾ ಮಾಡ್ತಾವನೆ. ನಾನಿಲ್ಲಿ ಸಾಯಬೇಕು. ಅಲ್ಲ, ಗರ್ಲ್ ಫ್ರೆಂಡ್ ಅಲ್ಲ, ಅವಾಗವಾಗ ಎದುರುಗಡೆ ಮನೆ ಸಾವಿತ್ರಿ ಬಂದಾಗೆಲ್ಲ ಏನೋ ನೆಪ ಮಾಡ್ಕೊಂಡು ಆಚೆ ಹೋಗ್ತದೆ. ಇವಾಗ ನಾನು ಬೇರೆ ಇಲ್ಲ, ಯಾವಾಗ ನೋಡಿದ್ರು ಆಚೆ ನಿಂತ್ಕೊಂಡು ಅವಳಿಗೆ ಡವ್ ಹೊಡ್ಕೊಂಡು ಕೂತಿರ್ತಾನೆ. ಥೂ, ನಾನು ಮಾತ್ರ ಈ ಕಷಾಯ ಅದು ಇದು ಅಂತ ಕುಡ್ಕೊಂಡು ಕೂತಿರ್ಬೇಕು. ನಿನ್ನೆ ನೋಡಿದ್ರೆ ಆಫೀಸ್ ಪಾರ್ಟಿ ಅಂತ ಆಚೆ ಹೋಗಿ ಚೆನ್ನಾಗಿ ಕುಡ್ಕೊಂಬಂದವನೆ. ನಾನು ಮಾತ್ರ ಏನು ಪಾಪ ಮಾಡಿದ್ದೀನಿ ದೇವ್ರೆ, ನಿಜವಾಗ್ಲೂ ಇದು ಅನ್ಯಾಯ.